ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ದಾರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಬರೆದಂತಹ ಬೆಳಗು ಜಾವ ಮುಕ್ತ ಕಂಠ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದ ಬೆಳಗು ಜಾವ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಭಾಷಾಭ್ಯಾಸವನ್ನು ನೋಡೋಣ. ಇದರಲ್ಲಿ ಬರುವಂಥದ್ದು ಬರೀ ಜೋಡು ನುಡಿಗಳು ಮಾತ್ರ. ಹೂಬಾಣ, ಗುಡಿ ಗೋಪುರ, ನಿದ್ದೆ ಗಿದ್ದೆ, ಪಾನ ಕೇಳಿ ಇವಿಷ್ಟು ಜೋಡು ನುಡಿಗಳು. ಮೊದಲಿಗೆ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಉತ್ತರ ಮಾರ. ಬೇಟೆಗಾರ ಯಾರು? ಉತ್ತರ ಬೆಳಕು. ಬೆಳಕು ಬೇಟೆಗಾರ. ಇನ್ನು ನಿಮಗೆ ಈ ಎಲ್ಲ 1 ಅಂಕದ ಪ್ರಶ್ನೆಗಳು ಎಲ್ಲವೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಬರ್ತದೆ. 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಆಯ್ದುಕೊಳ್ಳುವಂಥದ್ದು ನಿಮಗೆ ಗೊತ್ತಿದೆ. ಈಗ 3ನೇ ಪ್ರಶ್ನೆ. ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಉತ್ತರ ಮಕ್ಕಳಿಗೆ. ಮಲಗಿ ನಿದ್ರಿಸುತ್ತಿರುವ ಮಕ್ಕಳಿಗೆ ಹುಸಿನಿದ್ದೆ ಸಾಕು ಎಂದು ಕವಿ ಹೇಳುತ್ತಾರೆ. 4ನೇ ಪ್ರಶ್ನೆ. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ ಜೀವನ ಎಂಬ ನದಿಗೆ. 5ನೇ ಪ್ರಶ್ನೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಉತ್ತರ ಮರ. ಕವಿಯ ಪ್ರಕಾರ ಮರ ಮತ್ತೆ ಚಿಗುರುತ್ತದೆ. 6ನೇ ಪ್ರಶ್ನೆ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಉತ್ತರ ಮುಪ್ಪು. ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ. 7ನೆಯ ಪ್ರಶ್ನೆ. ಬೆಳಗು ಜಾವ ಎಂಬ ಪದ್ಯದ ಆಕರ ಯಾವುದು? ಉತ್ತರ ಮುಕ್ತ ಕಂಠ. ಮುಕ್ತ ಕಂಠ. ಈಗ 2ನೇ ಮುಖ್ಯ ಪ್ರಶ್ನೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಉತ್ತರ ಮೂಡಲ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಿದ್ದಾನೆ. ನಕ್ಷತ್ರಗಳು ಜಾರಿ ಕತ್ತಲೆ ಕಳೆದು ಹೋಗುತ್ತದೆ. ಆಗ ಮಾರನು ತನ್ನ ಜೇನ್ನೊಣದ ಹೆದೆಗೆ, ಹೆದೆ ಅಂದರೆ ಬಿಲ್ಲಿನ ಹಗ್ಗ, ಹೆದೆಗೆ ಹೂಬಾಣವನ್ನು ಹೂಡುತ್ತಾನೆ. ಆಗ ಬೆಳಕು ಗುಡಿ ಗೋಪುರಗಳಿಗೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರ ಬರುತ್ತಾನೆ. 2ನೇ ಪ್ರಶ್ನೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಉತ್ತರ ಮಕ್ಕಳೇ ಕೇಳಿ, ಹುಸಿನಿದ್ದೆಯನ್ನು ಬಿಟ್ಟು ರಸ ಕುಡಿಯಲು ಏಳಿ. ಈ ಯೌವನ ತುಂಬಿದ ಅಲ್ಪಕಾಲದ ಬದುಕು ಇರುವಾಗಲೇ ತುಂಬಿ ತುಂಬಿ ರಸವನ್ನು ಕುಡಿಯಬೇಕು. ಏನಾದರೂ ಸಾಧಿಸಿ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂದು ಸಂದೇಶ ಕೊಡುತ್ತಾರೆ. 3ನೇ ಪ್ರಶ್ನೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ ಬದುಕಿನ ಬೆಳಗಿನ ಜಾವ ಬಂದಾಗಿದೆ. ಹಾಗಾಗಿ ಇನ್ನು ನೀವು ಹುಸಿನಿದ್ದೆ ಮಾಡುತ್ತಾ ಕನಸು ಕಟ್ಟುತ್ತಾ ಯೌವನ ಜೀವನವನ್ನು ವ್ಯರ್ಥವಾಗಿ ಕಳೆದರೆ ಬದುಕು ಕಳೆದೇ ಹೋಗಿಬಿಡುತ್ತದೆ. ಜೀವನದಲ್ಲಿ ಸಾಧನೆ ಮಾಡುವುದರ ಮೂಲಕ ಜೀವನದಲ್ಲಿ ಸಫಲತೆ ಪಡೆಯಬೇಕು ಎಂಬ ಕಾರಣದಿಂದ ಕವಿಯು ಹುಸಿನಿದ್ದೆ ಸಾಕು ಎಂದು ಮಕ್ಕಳಿಗೆ ಹೇಳಿದ್ದಾರೆ. 4ನೇ ಪ್ರಶ್ನೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಉತ್ತರ ಕವಿಯ ಪ್ರಕಾರ ಹರೆಯ ಜೀವನದ ಬೆಳಗು ಜಾವ. ಹರೆಯವು ಯಾವಾಗಲೂ ಸಂತಸದಿಂದ ಇರುತ್ತದೆ. ದುಡಿಮೆಗೆ ಜೀವನೋತ್ಸಾಹಕ್ಕೆ ಸಂಕೇತವಾಗಿದೆ. ಇಂತಹ ಹರೆಯವನ್ನು ವ್ಯರ್ಥವಾಗಿ ಕಳೆಯದೆ ಏನಾದರೂ ಸಾಧಿಸಿ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಮುಪ್ಪು ಜೀವನದ ಸಂಧ್ಯಾಕಾಲ. ಯಾವಾಗಲೂ ಚಿಂತೆಯಲ್ಲಿ ನೋವಿನಲ್ಲಿ ಮುಳುಗಿರುತ್ತದೆ ಎಂದು ಕವಿ ಹರೆಯ ಮತ್ತು ಮುಪ್ಪಿನ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. 5ನೇ ಪ್ರಶ್ನೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ?
ಕವಿಯ ಪ್ರಕಾರ ಬಾನು ಮತ್ತು ಮರ ಎರಡೂ ಪ್ರಕೃತಿಯ ಭಾಗವಾಗಿದ್ದು ನಿತ್ಯ ನೂತನವಾಗಿದೆ. ಪ್ರತಿದಿನವೂ ಬಾನಿನಲ್ಲಿ ಕತ್ತಲೆ ಕಳೆದು ಬೆಳಕು ಮೂಡುತ್ತಿರುತ್ತದೆ. ಅದೇ ರೀತಿ ಪ್ರತಿ ವಸಂತ ಕಾಲದಲ್ಲಿ ಮರಗಳು ಚಿಗುರುತ್ತಿರುತ್ತವೆ. ಈ ಎರಡು ಕ್ರಿಯೆಗಳು ನಿರಂತರ ಮತ್ತು ನಿತ್ಯ ನೂತನ ಎಂದು ಕವಿ ಹೇಳಿದ್ದಾರೆ. ಮೂರನೆಯ ಮುಖ್ಯ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಒಂದನೇ ಪ್ರಶ್ನೆ, ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಆಯ್ಕೆ, ಈ ವಾಕ್ಯವನ್ನು ಅಂಬಿಕಾತನಯದತ್ತ ಎಂಬ ಕಾವ್ಯ ನಾಮದಿಂದ ಪ್ರಸಿದ್ಧರಾದ ದ ರಾ ಬೇಂದ್ರೆಯವರು ಬರೆದಿರುವ ಮುಕ್ತಕಂಠ ಕವನ ಸಂಕಲನದಿಂದ ಆಯ್ದ ಬೆಳಗು ಜಾವ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇದು ಕವಿ ಹೇಳಿದ ಮಾತು. ಇದೇ ರೀತಿ ಪ್ರತಿಯೊಂದು ಸಂದರ್ಭಕ್ಕೂ ಬರಿತಾ ಹೋಗಿ. ಇನ್ನು ಸಂದರ್ಭ, ಮೂಡಲ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಿದ್ದಾನೆ. ನಕ್ಷತ್ರಗಳು ಜಾರಿ ಕತ್ತಲೆ ಕಳೆದು ಹೋಗಿದೆ. ಆಗ ಮಾರನು ತನ್ನ ಜೇನ್ನೊಣದ ಹೆದೆಗೆ ಹೂಬಾಣವನ್ನು ಹೂಡುತ್ತಾನೆ. ಅದರಿಂದಾಗಿ ಬೆಳಕು ಗುಡಿ ಗೋಪುರದ ಮೇಲೂ ಹಾದು ಬರುತ್ತದೆ. ಹೀಗೆ ಗುಡಿ ಗೋಪುರಗಳಿಗೆ ಬಲೆ ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ ಎಂದು ಕವಿ ಈ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ವರ್ಣಿಸಿದ್ದಾರೆ. ಎರಡನೇ ಪ್ರಶ್ನೆ, ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಆಯ್ಕೆ ಹೇಗೆ ಅಂತ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಮೊದಲ ಪ್ರಶ್ನೆಗೆ ಹೇಳಿದೆ ನೋಡಿ, ಅದೇ ರೀತಿಯಲ್ಲಿ ಆಯ್ಕೆಯನ್ನು ಬರೆಯಿರಿ. ಇದು ಕವಿ ಹೇಳಿದ ಮಾತು. ಸಂದರ್ಭ, ಕತ್ತಲು ಕಳೆದು ಮುಂಜಾನೆ ಮೂಡಿದೆ. ಎಳೆ ಬಿಸಿಲಿನ ನಗುವನ್ನು ಸೂಸುತ್ತಾ ಬರುತ್ತಿರುವ ಬೆಳಕಿಗೆ ಜಗವೇ ಸೋತು ಶರಣಾಗಿದೆ. ಇಂತಹ ಬೆಳಕಿನಲ್ಲಿ ಹುಸಿನಿದ್ದೆ ಮಾಡುತ್ತಿರುವ ಮಕ್ಕಳಿಗೆ ನಿದ್ದೆಯಿಂದ ಏಳಬೇಕು. ಎದ್ದು ತುಂಬಿರುವ ಈ ಬಾಳಿನಲ್ಲಿ ಬದುಕಿನ ರಸವನ್ನು ಶಕ್ತಿ ಇರುವವರೆಗೂ ತುಂಬಿ ಕುಡಿಯಬೇಕು. ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸ್ವಾರಸ್ಯ, ಯುವ ಜನತೆ ಯೌವನ ಕಾಲದಲ್ಲಿ ಸೋಮಾರಿತನ ಬಿಟ್ಟು ಕಾರ್ಯಪ್ರವೃತ್ತರಾಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಮೂರನೆಯ ಪ್ರಶ್ನೆ, ಮರಣ ಬಂದೀತು ಕ್ಷಣವು ಉರುಳಿ. ಆಯ್ಕೆಯನ್ನು ನೀವೇ ಬರೆಯಿರಿ. ಇದು ಕವಿ ಹೇಳಿದ ಮಾತು. ಸಂದರ್ಭ, ಬೆಳಗು ಮೂಡುವಾಗ ಹುಸಿನಿದ್ದೆ ಬಿಟ್ಟು ದುಡಿಮೆಯಲ್ಲಿ ಕ್ರಿಯಾಶೀಲರಾಗಬೇಕು ಎಂದು ಹೇಳಿರುವ ಕವಿಯು ಯೌವನ, ಉತ್ಸಾಹ, ಹುರುಪುಗಳು ಎಲ್ಲವೂ ಸ್ವಲ್ಪ ಕಾಲ ಮಾತ್ರ ಇರುವುದು. ಅವುಗಳಿದ್ದಾಗ ದುಡಿದು ಸಂಪಾದಿಸಬೇಕು. ಬದುಕನ್ನು ಸಂಪೂರ್ಣವಾಗಿ ಆಸ್ವಾದಿಸಬೇಕು. ಜೀವನ ಒಂದು ನದಿಯ ರೀತಿ. ಯಾವಾಗ ಮರಣ ಬರುತ್ತದೋ ಯಾರಿಗೂ ತಿಳಿಯದು. ಆದುದರಿಂದ ಸಾವು ಬರುವ ಮುನ್ನ ಈ ಬದುಕಿನ ಸುಂದರ ಸಂಗತಿಗಳನ್ನು ಅನುಭವಿಸಿ ಆನಂದಿಸಬೇಕು ಎಂದು ಕವಿ ಹೇಳುವಾಗ ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ಸ್ವಾರಸ್ಯ, ಜೀವನದ ಸೆಳವಿನಲ್ಲಿ ಬರುವ ಮರಣಕ್ಕೆ ಸಿಕ್ಕಿಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಳಬೇಕು ಎಂಬುದನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾಲ್ಕನೆಯ ಸಂದರ್ಭ, ಬರಲುಂಟೆ ಸುಗ್ಗಿ ಮತ್ತೆ. ಸಂದರ್ಭ ಆಯ್ಕೆ ಹೇಗೆ ಬರೀಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಸಂದರ್ಭ, ಮುಪ್ಪು ಮರಣಗಳು ಬಂದ ನಂತರ ಪುನಃ ಯೌವನ ತಿರುಗಿ ಬರಲಾರದು. ಕಾಲ ಬದಲಾಗಬಹುದು. ಆಕಾಶ ಮತ್ತೆ ಬೆಳಕಿನಿಂದ ಪ್ರಜ್ವಲಿಸಬಹುದು. ಮರಗಳು ಮತ್ತೆ ಚಿಗುರಿ ಹಸುರಿನಿಂದ ಕಂಗೊಳಿಸಬಹುದು. ಇವೆಲ್ಲವೂ ಋತು ನಿಯಮದ ಸಾಮಾನ್ಯ ಸಂಗತಿಗಳು. ಪ್ರಕೃತಿಯಲ್ಲಿ ಸುಗ್ಗಿ ಮತ್ತೆ ಬರಬಹುದು. ಆದರೆ ಬದುಕಿನಲ್ಲಿ ಯೌವನದ ಸುಗ್ಗಿ ಒಮ್ಮೆ ಮಾತ್ರವೇ ಬಂದು ಹೋಗುವಂಥದ್ದು.
ಹೋದ ಮೇಲೆ ತಿರುಗಿ ಬರಲಾರದು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ಸ್ವಾರಸ್ಯ: ಜೀವನದ ಸುಗ್ಗಿಯ ಕಾಲದ ಸಾರ್ಥಕತೆ ನಮ್ಮ ಕೈಯಲ್ಲಿದೆ ಎಂಬುದನ್ನು ಕವಿ ವ್ಯಕ್ತಪಡಿಸಿದ್ದಾರೆ. 5ನೆಯ ಪ್ರಶ್ನೆ: ಮುಳುಗಿರಲಿ ಮುಪ್ಪು ಚಿಂತನದಿ. ಇದನ್ನು ಕವಿ ಹೇಳಿದ್ದಾರೆ. ಆಯ್ಕೆ ಹೇಗೆ ಅಂತ ಗೊತ್ತಿದೆ ನಿಮಗೆ. ಇನ್ನು ಸಂದರ್ಭ: ಮರಣ ಮತ್ತು ಮುಪ್ಪಿನ ಚಿಂತೆಯ ಅಗತ್ಯವಿಲ್ಲ, ಏಕೆಂದರೆ ಇದು ಹರೆಯ ತುಂಬಿರುವ ಹೊತ್ತು. ಹೀಗಿರುವಾಗ ಹರೆಯ ಪುನಃ ಸಿಗಲಾರದು. ಮುಪ್ಪು ಬರುವ ಕಾಲಕ್ಕೆ ಬಂದೇ ಬರುತ್ತದೆ. ಈಗಲೇ ಏಕೆ ಅದರ ಚಿಂತೆ? ಮುಪ್ಪು ಬಂದೇ ಬರುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಹೇಳುವ ಮೂಲಕ ಬದುಕನ್ನು ಸ್ವೀಕರಿಸಬೇಕಾದ, ಅನುಭವಿಸಬೇಕಾದ ಬಗೆಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಸ್ವಾರಸ್ಯ: ಮುಪ್ಪು ಚಿಂತೆಯ ಕಾಲ ಮತ್ತು ಯೌವನ ಕಾಲಘಟ್ಟದ ಮಹತ್ವವನ್ನು ಈ ಮೇಲಿನ ವಾಕ್ಯ ಪ್ರತಿಬಿಂಬಿಸುತ್ತದೆ. ಇನ್ನು ಕೊನೆಯದಾಗಿ 6ನೆಯ ಮುಖ್ಯ ಪ್ರಶ್ನೆ. 5 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ: ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ? ಉತ್ತರ: ಬೆಳಗು ಜಾವ ಕವಿತೆಯಲ್ಲಿ ಕವಿ ಬೇಂದ್ರೆಯವರು ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಕರೆಯನ್ನು ಕೊಟ್ಟಿದ್ದಾರೆ. ಮನುಷ್ಯನ ಜೀವನದಲ್ಲಿ ಮೊದಲು ಬಾಲ್ಯ, ನಂತರ ಯೌವನ, ತದನಂತರ ಮುಪ್ಪುಗಳು ಎಲ್ಲವೂ ಹಂತ ಹಂತವಾಗಿ ಬರುತ್ತದೆ. ನಾವು ಬಾಲ್ಯದಲ್ಲಿ ಬೆರಗಿನಿಂದ ಸುತ್ತಮುತ್ತಲ ವಿಸ್ಮಯವನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ಬೆಳೆಯುತ್ತೇವೆ. ಯೌವನವೆಂದರೆ ಅದು ಮೋಜಿನ ಸಮಯವಲ್ಲ. ಕವಿಯ ಪ್ರಕಾರ ದುಡಿಯುವ, ಸಾಧನೆಯನ್ನು ಮಾಡಿ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವ ಸಮಯ. ಇಂತಹ ಸಮಯದಲ್ಲಿ ನಿದ್ದೆ ಮಾಡುತ್ತಾ, ಕನಸು ಕಾಣುತ್ತಾ ಕುಳಿತುಕೊಂಡರೆ ಸಾಧನೆ ಮಾಡಲಾಗುವುದಿಲ್ಲ. ಆಗ ಯೌವನ ಕಳೆದು ಹೋಗಿ ಜೀವನ ವ್ಯರ್ಥವಾಗುತ್ತದೆ. ಮುಪ್ಪು ಬರುವ ಮುನ್ನ ದುಡಿದು ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಸಾವು ಚಿಂತೆಯನ್ನು ಆವರಿಸುತ್ತದೆ. ಆದ್ದರಿಂದ ಯೌವನವು ಬಹು ಅಮೂಲ್ಯ ಕ್ಷಣವಾಗಿದೆ. ಹಾಗಾಗಿ ಅದನ್ನು ವ್ಯರ್ಥಗೊಳಿಸದೆ ಸಾರ್ಥಕವಾಗಿ ಬಳಸಿಕೊಳ್ಳುವಂತೆ ಕವಿ ಹೇಳಿದ್ದಾರೆ. ಇನ್ನು 2ನೆಯ ಪ್ರಶ್ನೆ: ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಹೇಗೆ ಸಫಲಗೊಳಿಸಬೇಕು ಎಂದು ಬೇಂದ್ರೆ ಕರೆ ಕೊಡುತ್ತಾರೆ? ಉತ್ತರ: ಬೇಂದ್ರೆಯವರು ಬೆಳಗು ಜಾವ ಕವಿತೆಯು ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಸಫಲಗೊಳಿಸಿಕೊಳ್ಳಬೇಕು ಎಂಬ ಕರೆಯನ್ನು ಎಳೆಯರಿಗೆ ನೀಡಿದೆ. ಕವಿ ಮಲಗಿ ನಿದ್ರಿಸುತ್ತಿರುವವರನ್ನು ಎಚ್ಚರಗೊಳಿಸಿದ್ದಾರೆ. ಬೆಳಗು ಕ್ರಿಯಾಶೀಲತೆಯ ಸಂಕೇತ. ರಾತ್ರಿಯೆಲ್ಲ ನಿದ್ರೆಯ ವಿಶ್ರಾಂತಿಯಲ್ಲಿ ಮೈಮರೆತವರಿಗೆ ಹೊಸ ಚೈತನ್ಯವನ್ನು ತುಂಬಿ ದೈನಂದಿನ ಕ್ರಿಯೆಗೆ ಪ್ರೋತ್ಸಾಹಿಸುತ್ತದೆ. ಆದ್ದರಿಂದ ಬೆಳಕಿನಲ್ಲಿ ಎದ್ದು ಕತ್ತಲಾಗುವ ಮುನ್ನ ದುಡಿಮೆಯ ಉದ್ದೇಶವನ್ನು ಸಾರ್ಥಕದಿಂದ ಪೂರೈಸಿಕೊಳ್ಳಿರಿ ಎಂದು ಕವಿ ಹೇಳಿದ್ದಾರೆ. ಇಲ್ಲಿ ಬೆಳಗು ಯೌವನದ ಆದರ್ಶಗಳ ಸಂಕೇತವಾದರೆ, ഇരുಳು ಮುಪ್ಪಿನ ಸಂಕೇತವಾಗಿದೆ. ಇರುವ ಯೌವನವನ್ನು ಕನಸು ಕಾಣುತ್ತಾ ಹಾಳು ಮಾಡಿಕೊಳ್ಳದೆ ದುಡಿದು ಗಳಿಸುವುದರ ಮೂಲಕ ಸಫಲಗೊಳಿಸಿರಿ ಎಂದು ಕವಿಯು ಇಲ್ಲಿ ಜೀವನದ ಉದ್ದೇಶ ಮತ್ತು ಆದರ್ಶಗಳ ಬಗೆಗೆ ತಿಳಿಸಿದ್ದಾರೆ. 3ನೇ ಪ್ರಶ್ನೆ: ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳು ಯಾವುವು? ಉತ್ತರ: ಬೆಳಗು ಜಾವ ಕವನದ ಮೂಲಕ ಕವಿ ನಮ್ಮ ಬದುಕಿನ ಮಹತ್ವದ ವಿಚಾರಗಳ ಕಡೆಗೆ ಗಮನ ಸೆಳೆದಿದ್ದಾರೆ. ಬೆಳಕು ಕ್ರಿಯಾಶೀಲತೆಯ ಸಂಕೇತವೂ ಹೌದು. ಬೆಳಗು ನಮ್ಮ ಜೀವನಕ್ಕೆ ಹೊಸ ಹುರುಪನ್ನು, ಚೈತನ್ಯವನ್ನು ನೀಡುತ್ತಿರುವಾಗಲೇ ಬದುಕನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕು. ಯೌವನವು ನಮ್ಮ ಬದುಕಿನ ಬೆಳಕು.
ಯೌವನದಲ್ಲಿ ದುಡಿದು ಗಳಿಸುವ ಶಕ್ತಿ ದೇಹಕ್ಕೆ ಇರುತ್ತದೆ. ಆದ್ದರಿಂದ ನಿದ್ದೆಯಿಂದ ಮೇಲೆದ್ದು ದುಡಿಯಬೇಕಾಗಿದೆ. ಮುಪ್ಪು ಬಂದೇ ಬರುತ್ತದೆ, ಅದನ್ನು ತಪ್ಪಿಸಲಾಗದು. ಬೆಳಗು ಕತ್ತಲು, ಒಣಗುವುದು ಚಿಗುರುವುದು ಇವೆಲ್ಲವೂ ಪ್ರಕೃತಿಯಲ್ಲಿ ಸಹಜ. ಆದರೆ ಮನುಷ್ಯನ ಜೀವನದಲ್ಲಿ ಮೊದಲು ಬಾಲ್ಯ, ನಂತರ ಯೌವನ, ಅನಂತರ ಮುಪ್ಪು ಬರುತ್ತದೆಯೇ ಹೊರತು ಮುಪ್ಪು ಬಂದ ನಂತರ ನಾವು ವಾಪಸ್ ಯೌವನಕ್ಕಾಗಲಿ ಬಾಲ್ಯಕ್ಕಾಗಲಿ ಹೋಗಲಾಗುವುದಿಲ್ಲ. ಆದ್ದರಿಂದ ಜೀವನ ಎಂಬ ನದಿಯ ಪ್ರವಾಹ ಬಂದು ಅಪ್ಪಳಿಸುವ ಮುನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಎಂದು ಬೇಂದ್ರೆಯವರು ತಿಳಿಸಿದ್ದಾರೆ. ಇನ್ನು 4ನೆಯ ಪ್ರಶ್ನೆ, ಬಾಳಿನ ಅಶಾಶ್ವತತೆ ಮತ್ತು ಪ್ರಕೃತಿಯ ನಿತ್ಯ ನೂತನತೆಯ ಗುಣವನ್ನು ಬೆಳಗು ಜಾವ ಕವನದಲ್ಲಿ ಹೇಗೆ ವಿವರಿಸಿದ್ದಾರೆ? ಉತ್ತರ, ಬೇಂದ್ರೆಯವರ ಬೆಳಗು ಜಾವ ಕವಿತೆಯು ಪ್ರಕೃತಿಯ ನಿತ್ಯ ನೂತನತೆಯನ್ನು ಸಾರುವುದರ ಜೊತೆಗೆ ಮನುಷ್ಯನ ಜೀವನ ಶಾಶ್ವತವಲ್ಲ ಎಂಬುದನ್ನು ವಿವರಿಸುತ್ತದೆ. ಬೆಳಗಾಗುವುದು, ಕತ್ತಲಾಗುವುದು, ಋತುವಿಗೆ ತಕ್ಕಂತೆ ಮರ ಹಣ್ಣಾಗುವುದು, ಉದುರುವುದು, ಚಿಗುರುವುದು ಇವೆಲ್ಲವೂ ಪ್ರಕೃತಿಯ ನಿತ್ಯ ವ್ಯಾಪಾರಗಳು. ಮತ್ತೆ ಮತ್ತೆ ಹೊಸತನದಿಂದ ಮೈ ತುಂಬಿಕೊಳ್ಳುವುದು ಪ್ರಕೃತಿಯ ಲಕ್ಷಣ. ಕವಿ ಇದನ್ನು ಮರದ ಉದಾಹರಣೆಯ ಮೂಲಕ ದೃಢಪಡಿಸಿದ್ದಾರೆ. ಆದರೆ ಮನುಷ್ಯನ ಬದುಕು ಶಾಶ್ವತವಾದುದಲ್ಲ. ಜೀವನದ ನದಿಯಲ್ಲಿ ಯಾವಾಗ ಬೇಕಾದರೂ ಪ್ರವಾಹದ ಅಲೆ ಬಂದು ಅಪ್ಪಳಿಸಬಹುದು. ಅದರಂತೆಯೇ ಯಾವ ಗಳಿಗೆಯಲ್ಲಿ ಬೇಕಾದರೂ ಸಾವು ಬರಬಹುದು. ಮನುಷ್ಯನ ಜೀವನ ಶಾಶ್ವತವಲ್ಲ, ಪ್ರಕೃತಿ ಮಾತ್ರವೇ ಶಾಶ್ವತ, ನಿತ್ಯ ನೂತನ ಎಂದು ಕವಿ ಬೇಂದ್ರೆಯವರು ವಿವರಿಸಿ ಹೇಳಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬೆಳಗು ಜಾವ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತಾ ಇದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.